ನೋಡು ನೋಡು ನೀನೇ ಪರವೊಂದು ತತ್ವಗೂಡದೆ ವಿಲಕ್ಷಣಾಗಿ ನಿಂದು ನೋಡು. ಅದಿದೆನ್ನ ಇದರಿಟ್ಟು ಅಳಿದು ಪೋಪುತಿದು ಸತ್ಯವೆಂದು ನೇತಿಗಳೆದು ಮೊದಲ ವಾಸನೆ ಹಮ್ಮಳಿದು ನಿಜ ಪದವ ಅಖಂಡಿತವೆಂದು ತಿಳಿದು. ನೆನೆಸಿನ ಅಖಿಳ ಜಗವೆಲ್ಲವ ತುಷಿ ಕಣಸಂದಿದೆ ನಿತ್ಯವಲ್ಲ. ಜನದಾದಿ ವಿಕೃತಿ ಒಂದಿಲ್ಲ ನಿನಗೆಣುತಿಯೇ ಶ್ರುತಿಕುಲವೆಲ್ಲ. ದರೆ ಮೊದಲಾದ ಮೂಲಬಿಂದು ಕಡೆ ಅಚರಾದಿಗಳಿಗೆಂದು ಬೇಸರದ ಆಶ್ರಯವಾಗಿ ನಿಂದು ತೋರ್ಪು ಗುರು ಶಂಭುಲಿಂಗವೇ ನೀನೆಂದು. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣಾಗಿ ನಿಂದು ನೋಡು. ಜ್ಞಾನದ ತುದಿ ಇವೆಲ್ಲ ನಿಜಗೊಂಡ್ರೆ ಇವು ಪದ್ಯಗಳೇನಲ್ಲ, ಈ ಪದ್ಯಗಳನ್ನು ನೋಡಿದಾಗ ಅಷ್ಟಾವಕ್ರ ಸೂತ್ರದೊಳಗೆ ಏನು ನೇರವಾಗಿ ಹೇಳಲ್ಲ ಹಂಗೆ ಹೇಳ್ಯಾರ. ಅಂದ್ರೆ ಸಾಕಷ್ಟು ಧರ್ಮ ಗ್ರಂಥಗಳು ಸಿಗ್ತಾವೆ. ವೇದ ಉಪನಿಷತ್ತುಗಳನ್ನು ನೋಡಿದಾಗ ಅದರ ಜೊತೆ ಭಗವದ್ಗೀತೆ ಇವನ್ನೆಲ್ಲ ಪುರಾಣ ಎಲ್ಲ ನೋಡಿದಾಗ ಎಲ್ಲರಿಗೂ ಎಲ್ಲನೂ ಸಿಗುವಂಗೆ ನಾವು ಅಂದ್ರೆ ಯಾರಿಗೆ ಹೆಂಗೆ ಬೇಕು ಹಂಗೆ ಅನುಕೂಲಕ್ಕೆ ಅದನ್ನು ಉಪಯೋಗ ಮಾಡ್ಕೋಬೋದು. ಭಗವದ್ಗೀತೆದಾಗ ನೋಡಿದ್ರೆ ಕರ್ಮದ ಬಗ್ಗೆನೂ ಹೇಳ್ತಾನೆ, ಭಕ್ತಿ ಬಗ್ಗೆನೂ ಹೇಳ್ತಾನೆ, ಜ್ಞಾನದ ಬಗ್ಗೆನೂ ಹೇಳ್ತಾನೆ. ಕರ್ಮನ ಶ್ರೇಷ್ಠ ಅಂತ ಹೇಳ್ತಾನೆ, ಭಕ್ತಿನ ಶ್ರೇಷ್ಠ ಅಂತಾನೆ, ಜ್ಞಾನನ ಶ್ರೇಷ್ಠ ಅಂತ ಹೇಳ್ತಾನೆ. ಯಾರಿಗೆ ಅದನ್ನು ಹಿಡ್ಕೊಂತಾರೋ ಅವ್ರು ಹಿಡ್ಕೊಳ್ಳಿ. ಅಂದರೆ ಅಷ್ಟಾವಕ್ತ ಸೂತ್ರಕ್ಕೆ ಬಂದರೆ ಅಂದರೆ ನೀವು ಇವು ಯಾವೂ ಇಲ್ಲ ನೀನು ಇದ್ರಂಗೆ ಆಗಬೇಕಂತ ಹೇಳ್ತಾನೆ. ನಿನಗೆ ಯಾರು ಬೇಕಾದ್ರೆ ಆಯ್ಕೆ ಇಲ್ಲ ಇದ್ರೊಳಗೆ ಅಷ್ಟಾವಕ್ತ ಸೂತ್ರಕ್ಕೆ ಹೋದ್ರೆ. ಹಂಗೆ ನಿಜಗೊಂಡು ಕೆಲವೊಂದಿಷ್ಟು ಜ್ಞಾನ ಪ್ರತಿಪಾದನಾ ಸ್ಥಳದೊಳಗೆ ಏನು ಕೆಲವೊಂದಿಷ್ಟು ಬರ್ತಾವಲ್ಲ, ಆ ಪದ್ಯಗಳನ್ನು ನೋಡಿದಾಗ ಬೇರೆ ಅವಕಾಶ ಇಲ್ಲ ನಿಮಗೆ. ಹಿಂಗೂ ಆಗ್ಬೋದು ಹಂಗಾಗ್ಬೋದು ಅಂತ 2 ಮಾರ್ಗ 3 ಮಾರ್ಗ ಅನ್ನೋ ಪ್ರಶ್ನೆನೇ ಇಲ್ಲ. ಹಿಂಗೆ ಆಗಬೇಕು ಹಂಗೆ ಹೇಳಿದಂಥ ಪದ್ಯದು. ನೀವು ಭಗವದ್ಗೀತೆ ತೊಗೊಂಡ್ರೆ ಅಂದ್ರೆ ಅದರೊಳಗೆ ಕರ್ಮ ಐತಿ, ಯೋಗ ಐತಿ, ಜ್ಞಾನ ಐತಿ, ಭಕ್ತಿ ಐತಿ, ಎಲ್ಲ ಕರ್ಮನ ಮಾಡ್ಕೊತ ಹೋಗಿ ಅದನ್ನು ಮುಕ್ತಿದ್ದಾರೆ ಅಂದರೆ ಸತ್ಕರ್ಮಗಳನ್ನು ಮಾಡ್ಕೊತ ಹೋಗ್ಬೋದು. ಸೇವಾ ಸತ್ಕರ್ಮಗಳನ್ನು, ದಾನ ಧರ್ಮಾದಿಗಳನ್ನು, ಯಜ್ಞವನಾದಿಗಳನ್ನು ಮಾಡ್ಕೊತ ಹೋಗ್ಬೋದು. ನೀನು ಕರ್ಮ ಉತ್ತಮವಾಗಿತ್ತು ಅಂದ್ರೆ ನೀನು ಮುಕ್ತಿ ಆಗ್ತದೆ. ಅರ್ಥಾತ್ ಏನಪ್ಪ ಅಂದ್ರೆ ಕರ್ಮ ಅಂದ್ರೆ ಆಚರಣೆ ಪರಿಶುದ್ಧವಾಗಿರ್ತಂದ್ರೆ ಮುಕ್ತಿ ಆಗ್ತಿಲ್ಲ ಅಂತಲ್ಲ. ಆಚರಣೆ ಪರಿಶುದ್ಧವಾಗಿರಬೇಕಂದ್ರೆ ಅಂತಃಕರಣದಲ್ಲಿ ದೋಷ ಇದ್ದಾಗ ಆಚರಣೆ ಪರಿಶುದ್ಧ ಆಗಕ್ಕೆ ಸಾಧ್ಯನ. ಆಚರಣೆ ಪರಿಶುದ್ಧ ಆಗಿರಬೇಕಂದ್ರೆ ಅಂತಃಕರಣದಲ್ಲಿ ದೋಷ ಇದ್ದಾಗ ನಡೆಯೋದಿಲ್ಲ. ಮತ್ತು ನೀನು ಒಮ್ಮೆ ತೋರ್ಸಕ್ಕೆ ಮಾಡಿದರೂ ಸದ್ಯಕ್ಕೆ ಕ್ರಮೇಣ ಅದನ್ನು ಮಾಡ್ಕೊಂತ ಹಂಗೆ ಮಾಡ್ಕೊಂತ ಹೋದಾಗ ಅದರ ಪ್ರವೃತ್ತಿ ಆಗಿಬಿಡ್ತೈತೆ. ನನಗೆ ಅರ್ಥಾತ್ ಏನಕ್ಕಪ್ಪ ಅಂದ್ರೆ ಅದು ಜ್ಞಾನ ಘಟಿಸ್ತದೆ. ಅದು ನೀನು ಯಾವುದರ ಒಂದು ವಿದ್ಯೆ ಕಲಿಬೇಕಾದ್ರೆ 2 ಪ್ರಕಾರದಾಗ ವಿದ್ಯೆ ಕಲಿಬೇಕು. ಒಂದು ಮಾಡ್ಕೊತ ಹೋಗಿ ಕಲಿತು ಬಿಡೋದು, ಓದಿಲ್ಲ ಬರ್ದಿಲ್ಲ, ಅದು ಥಿಯರಿ ಹಿಂಗೈತಿ, ಅದರ ಹಿಂದೆ ವಿಜ್ಞಾನ ಇದೈತಿ ಅಂತೇನು ಕಲ್ಪಿಲ್ಲ. ನೀವು ಅದನ್ನು ಮಾಡ್ಕೋತ ನೋಡ್ಕೋತ ಕಲ್ಕೋತ ಹೋಗಿ ಅದು ಬಂದುಬಿಡ್ತು ವಿದ್ಯೆ. ಈಗ ಲೈನ್ಮನ್ ಕರೆಂಟಿಂದ ಮಾಡ್ತಿರ್ತಾರೆ ಕೆಲಸ ನೋಡ್ರಿ. ಅನ್ಪಡ್ಗಳು ಭಾಳ ಚೆಂದ ಮಾಡ್ತಾರೆ. ಎಲೆಕ್ಟ್ರಿಕಲ್ ಮಾಡಿದಂಥ ಇಂಜಿನಿಯರಿಂಗ್ನ ಭಾಳ ಚೆಂದ ಮಾಡ್ತಾರೆ. ಪ್ಲಸ್ಸು ಮೈನಸ್ಸು ನೆಗೆಟಿವ್ ಪಾಸಿಟಿವು ಅರ್ಥಿಂಗು ಏನಾದರೂ ಓದಿರೋದಿಲ್ಲ. ಆದರೂ ನೋಡ್ಕೊತ ಇದನ್ನು ಇಲ್ಲಿ ಕೊಡಬೇಕು, ಇದು ಇಲ್ಲ ಅಂದರೆ ಇಲ್ಲಿ ಬರ್ತದೆ ಒಳ್ಳೆ ಇದು. ಅರ್ಥಾತ್ ಏನಪ್ಪ, ನೋಡಿ ಜ್ಞಾನ ಒಳಗೆ ಉದಯ ಆಯಿತು, ಗಟ್ಟಿ ಆಯ್ತು ಅದು ಜ್ಞಾನ. ಹಂಗೆ ಭಕ್ತಿ ಇರಲಿ, ಕರ್ಮ ಇರಲಿ, ಯೋಗ ಇರಲಿ, ಅವು ಪರಿಶುದ್ಧವಾಗಿದ್ದು ಅಂದ್ರೆ ಜ್ಞಾನ ಘಟಿಸ್ತೈತಿ. ಅದರಲ್ಲಿ
ದೋಷಗಳಿದ್ದಾಗ ಜ್ಞಾನ ಗಳಿಸೋದು. ಅರ್ಥಾತ್ ಏನಪ್ಪ, ಈ ವೇದ ಉಪನಿಷತ್ತುಗಳು ನಿನಗೆ ಅಧ್ಯಯನ ಐತಿ, ಗೊತ್ತೈತಿ, ನೀ ಕರ್ಮಗಳನ್ನು ಸತ್ಕರ್ಮಗಳನ್ನು ಮಾಡಕತ್ತಿ. ಸತ್ಕರ್ಮಗಳನ್ನು ಯಾವ ಉದ್ದೇಶದಿಂದ ಮಾಡಕತ್ತಿ? ನೀನು ಜಗತ್ತಿಗೆ ತೋರ್ಸೋಕಷ್ಟ ಮಾಡ. ಒಳಗೆ ಮತ್ತೊಂದು ಉದ್ದೇಶ ಬೇರೆ ಐತೆ ನೀನು. ಆ ಉದ್ದೇಶ ಈಡೇರಬಹುದು, ಆದರೆ ಜ್ಞಾನ ಗಳಿಸೋದು. ಜ್ಞಾನ ಗಳಿಸ್ಬೇಕಂದ್ರೆ ಮತ್ತೊಂದು ಯಾವುದೇ ಭಾವ ಇಲ್ಲದಂದ್ರೆ ಕರ್ಮದಲ್ಲಿ ಮುಳುಗೋದು. ಹಂಗೆ ಮುಳುಗಬೇಕಂದ್ರೆ ಅಲ್ಲಿ ಅಂತಃಕರಣ ಪರಿಶುದ್ಧ ಆಗಿರ್ತದೆ. ಅದಕ್ಕೆ ಕರ್ಮ, ಭಕ್ತಿ, ಯೋಗ ಮತ್ತು ಜ್ಞಾನ ಇವು ನಾಲ್ಕೂ ಬರ್ತಾವೆ ಭಗವದ್ಗೀತೆದೊಳಗೆ. ಆದರೆ ಇಲ್ಲಿ ಈ ನಿಜಗುಣ ಗ್ರಂಥದೊಳಗೆ ಜ್ಞಾನ ಪ್ರತಿಪಾದಿಸುವ ಜ್ಞಾನ ಒಂದ. ಅವ್ರು ಹೇಳಿದಂಥ ಕೆಲವೊಂದು ಪದ್ಯಗಳು ಜ್ಞಾನ ಪ್ರತಿಪಾದನಾ ಸ್ಥಳ ಬಿಟ್ಟು ಬೇರೆ ಕಡೆ ಇದ್ದರೂ ಸದ್ಯಕ್ಕೆ ಬೇರೆ ಬೇರೆ ಅವರು ಸ್ವಲ್ಪ ಗ್ರಂಥಗಳದಾವೆ, ಅದರನ್ನು ತೊಗೊಂಡ್ರು ಸದ್ಯಕ್ಕೆ ಅವು ಜ್ಞಾನಕ್ಕೆ ವಿಶೇಷವಾಗಿ ಒತ್ತುಪಟ್ಟಂಗೆ ಅದಾವೆ. ಈ ಪದ್ಯನೂ ಹಂಗೆ. ಮತ್ತೊಂದು ಏನಿಲ್ಲ ಇಲ್ಲ, ಜಗತ್ತಿನಾಗ ನೋಡ್ತಕ್ಕಂಥ ಜಗತ್ತಿನ ಎಲ್ಲ ವಸ್ತುಗಳು ಏನದಾವಲ್ಲ ಎಲ್ಲ ನಿನಗೆ ಗಣ್ಯವಾದ. ನೀನೊಬ್ಬನ ಸದ್ವಸ್ತು, ನೀನೊಬ್ಬನ ಪರ ಸದ್ವಸ್ತು. ಉಳುಕಿದ್ವೆಲ್ಲ ಇವು ಪಂಚತತ್ವಗಳಿಂದ ಕೂಡಿದ್ವು ಅದಾವ. ಇದಕ್ಕೆ ವಿಲಕ್ಷಣವಾಗಿ ನಿಂತು ನೋಡು ನೀ ಅಂತ ಹೇಳ್ತಾರೆ. ನೋಡು ನೋಡು, ಹೌದಲ್ಲ? ನೋಡು ನೋಡು ನೀನೇ ಪರವನ್ನು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು. ವಿಲಕ್ಷಣವಾಗಿ ನಿಂತು ನೋಡುವುದು ಅಂದರೆ ಹೆಂಗೆ? ಅದ್ರ ಜೋಡಿ ಬೆಸಗೊಂಡು ನೋಡೋಂಗಿಲ್ಲ, ಅದ್ರ ಜೋಡಿ ಸೇರಿಕೊಂಡು ನೋಡೋಂಗಿಲ್ಲ. ಸೇರಿ ನೋಡಿದಾಗ ಅದ್ರ ಜೋಡಿ ಹೊಂದಾಣಿಕೆ ಹಾಕೊಂಡು ನೋಡಿದಾಗ ಏನಾಕೈತಿ? ಅಹಂಕಾರ ಮಮಕಾರಗಳು ಸೇರ್ಕೊಂಡಿರ್ತಾವೆ. ಅದು ಯಥಾರ್ಥವಾಗಿ ನಮಗೆ ನೋಡಕ್ಕೆ ಬಿಡೋದಿಲ್ಲ. ಹೆಂಗೈತಿ ಹೆಂಗೆ ಗ್ರಹಿಸಿ ಆಗ್ಬೋದು. ನೀನು ನಿನ್ನ ಮಗನ ನೋಡೋದು ಬೇರೆ, ಜಗತ್ತು ನಿನ್ನ ಮಗನ ನೋಡೋದು ಬೇಡ. ದೃಷ್ಟಿಕೋನ. ಮಮಕಾರದಿಂದ ನೀನು ನೋಡ್ತಿ, ಬೇರೆ ಏನಾದ್ರು ದೋಷದಿಂದ ನೋಡ್ತಾರೆ. ಏ ದೋಷ. ಆ ಮಮಕಾರಕ್ಕೆ ಮತ್ತು ಅಹಂಕಾರಕ್ಕೆ ಒಳಗಾಗದಾಗ ಸತ್ಯ ಇದ್ರಿಗಿದ್ರು ಕಾಣೋದಿಲ್ಲ, ಸತ್ಯ ಅನುಭವಕ್ಕೆ ಬರೋದಿಲ್ಲ. ಆ ಸತ್ಯದ ಅನುಭವ ನಿನಗೆ ಆಗ್ಬೇಕಾಯ್ತಂದ್ರೆ ಇದನ್ನೆಲ್ಲನೂ ಬಿಟ್ಟು ವಿಲಕ್ಷಣವಾಗಿ ನಿಂತು ನೋಡು. ಅಂದರೆ ಏನಪ್ಪ ಅರ್ಥಾತ್ ಏನಂದರೆ, ತತ್ವದಿಂದ ಅಂತ ಈ ಶರೀರ, ಈ ಜಗತ್ತು, ಎಲ್ಲ ವಿಷಯಾದಿಗಳು, ಇದ್ರ ಮೇಲಿನ ಮೋಹ ಏನು ಮಮಕಾರಕ್ಕೆ ಏನು ಒಳಗಾಗಿಯಲ್ಲ, ಇದ್ರ ಮೇಲೆ ಆಸೆ ಏನು ಇಟ್ಕೊಂಡು ಕೂತಿಯಲ್ಲ, ಇದನ್ನು ಬಿಟ್ಟು ನಮ್ಗೆ ನೋಡಕ್ಕೆ ಶುರು ಮಾಡ. ಯಾವಾಗ ಸಾಧ್ಯ ಐತೆ ಇದು? ಇದನ್ನು ಬಿಟ್ಟು ನೋಡುವಂಥ ಸಾಮರ್ಥ್ಯ ಯಾವಾಗ ಬರ್ತೈತಿ? ಜ್ಞಾನ ಗಳಿಸಿದಾಗ ಬರ್ತದೆ. ಅರ್ಥಾತ್ ಇದನ್ನು ಬಿಟ್ಟು ನೋಡೋದಂದ್ರೆ ವೈರಾಗ್ಯ ತಾಳೋದು ಅಲ್ಲ. ಈ ವೈರಾಗ್ಯ ಭಾವ ಉದಯ ಆದಾಗ ಇದನ್ನು ನೋಡುವಂಥ ದೃಷ್ಟಿಕೋನನೇ ಬೇರೆ, ಸಂಸಾರ ಬೇರೆನೇ ಕಾಣಿಸುತ್ತೆ. ಇದ್ರ ಮೇಲೆ ಮಮಕಾರಕ್ಕೊಳಗಾಗಿದ್ದಿ, ಮೋಹಕ್ಕೊಳಗಾಗಿದ್ದಿ ಅಂದ್ರೆ ಈ ಸಂಸಾರ ಒಮ್ಮೆ ಹಿಂಗೆ ಅನಿಸ್ತೈತಿ, ಒಮ್ಮೆ ಹಿಂಗೆ ಅನಿಸ್ತೈತಿ, ಒಮ್ಮೆ ಸಾಕು ಅನಿಸ್ತೈತಿ, ಒಮ್ಮೆ ಬೇಕು ಅನಿಸ್ತೈತಿ, ಒಮ್ಮೆ ಹೌದು ಅನಿಸ್ತೈತಿ, ಒಮ್ಮೆ ಅಲ್ಲ ಅನಿಸ್ತೈತಿ. ಅಂದ್ರೆ ನಮ್ಗೆ ಗಟ್ಟಿಲ್ಲ. ಯಾವಾಗ ಗಟ್ಟಿ ಆಕೈತಿದು ಅವಾಗ ನೋಡಿದಾಗ ಅದು ಸಂಸಾರ ನೋಡುವಂಥ ಕಾಣುವಂಥ ದೃಷ್ಟಿನ ಬೇರೆನೇ ಆಗ್ತದೆ. ಬೇರೆ ದೃಷ್ಟಿಯೊಳಗೆ ಬೇರೆ ರೂಪದೊಳಗೆ ಕಾಣ್ತೈತಿ ಸಂಸಾರ. ಆವಾಗ ತತ್ವದ ಇರುವಿಕೆ ನಿನಗೆ ಅನುಭವ ಬರ್ತದೆ. ಈ ಪಂಚತತ್ವಗಳು ಏನದಾವಲ್ಲ, ಆ ಪಂಚತತ್ವಗಳು ಎಲ್ಲ ಕಡೆ ಎದುರು ಸದ್ಯಕ್ಕೆ ಅನುಭವಕ್ಕೆ ಹೋಗಿ ಶರೀರದಾಗ ಆ ಪಂಚತತ್ವಗಳು ಅದಾವೆ. ಆದರೆ ಮನುಷ್ಯ ಏನೋ ತಿಳ್ಕೊಂಡಿರ್ತಾನೆ, ಇದು ನಾನು ನಂದು ಅಂತ ತಿಳ್ಕೊಂಡು ಕೂತು ಇದ್ರ ಮೇಲೆ ಅತಿಯಾದ ಮಮಕಾರವನ್ನು ಬೆಳೆಸ್ಕೊಂಡು ಅದರಿಂದ ಅಹಂಕಾರಕ್ಕೆ ಒಳಗಾಗಿ ಕಡೆಗೆ ಏನು ಮಾಡ್ತಾನೆ ಅಂದ್ರೆ ಇದರೊಳಗೆ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿ 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 ದೃಷ್ಟಿ ಆಗಿಬಿಡ್ತಾನೆ ಕಡೆಗೆ.
ಜಗತ್ತಿನ ಎಲ್ಲ ಅಷ್ಟು ಐಶ್ವರ್ಯಗಳಿದ್ದು ಸದ್ಯಕ್ಕೆ ಸಿರಿ ಸಂಪತ್ತು, ಆರೋಗ್ಯ, ಆಯುಷ್ಯ, ಪರಿಪಟ್ಟಗಳು ಎಲ್ಲ ಇದ್ದಾಗೂ ಸದ್ಯಕ್ಕೆ ಇದರೊಳಗೆ ಏನಿಲ್ಲಲ್ಲಪ್ಪ ಅಂತ ಅನಿಸಬೇಕಾಗಿತ್ತು. ಅಂದರೆ ಇದಕ್ಕೆ ವಿಲಕ್ಷಣವಾಗಿ ನಿಂತು ನೋಡಿದಾಗ ಗೊತ್ತಾಗುತ್ತೆ. ಇದರ ಜೋಡಿ ಬೆರೆತ್ಕೊಂಡು ನಿಂತು ನೋಡಿದೆ ಅಂದರೆ ಆ ಅನುಭವ ನಿನಗಾಗೋದು. ಜ್ಞಾನ ಏನು ಮಾಡ್ತದಂದ್ರೆ ಇದರಿಂದ ನಿನ್ನನ್ನು ಪ್ರತ್ಯೇಕ ಮಾಡ್ತದೆ, ಇದರಿಂದ ನಿನ್ನ ಬೇರೆ ನೋಡ್ಬೇಕು. ನಿನ್ನಲ್ಲಿದ್ದಂಥ ಆ ವಿವೇಕವನ್ನು ಜಾಗರ ಮಾಡಿ ಈ ಜಗತ್ತನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾವಣೆ ಮಾಡ್ಕೊಂಡು ಹೋಗ್ತದೆ. ಯಾವಾಗ ನಿನ್ನಲ್ಲಿ ದೃಷ್ಟಿಕೋನ ಬದಲಾವಣೆ ಹಾಕೋತ ಹೋಗ್ತಿ, ಜಗತ್ತನ್ನು ನೋಡಿದಾಗ ಇದರೊಳಗೆ ಏನು ಉಂಟು ಅಂತ ಪ್ರಶ್ನೆ ಬರುತ್ತೆ. ನಾವು ಇದರ ಜೋಡಿನ ಬೆಸೆಕೊಂಡಾಗ ಆ ವಿಲಕ್ಷಣಗಳು ಗೊತ್ತಾಗೋದು. ಇದು ಚಲೋ ಅನಿಸ್ತೈತಿ, ಸತ್ಯ ಅನಿಸ್ತೈತಿ, ಇದು ಶಾಶ್ವತ ಅನಿಸ್ತೈತಿ, ಇದು ಖರೆ ಅನಿಸ್ತೈತಿ. ಅದಕ್ಕೆ ಇದರ ಜೋಡಿ ಬೆಸಗೋಣಲಾರ್ದ ನಿಂತು ನೋಡುವಂಥ ಸಾಮರ್ಥ್ಯ, ಪ್ರತ್ಯೇಕಾತ್ಮನಾಗಿ ಆತ್ಮನ ನಾನನ್ನು ಭಾವವನ್ನು ಇಟ್ಟುಕೊಂಡು ಅನೇಕ ರೂಪದಿಂದ ತೋರಿದಂಥ ಜಗತ್ತೆಲ್ಲ ನನಗೆ ಭಿನ್ನವಾಗಿದ್ದಂಥದ್ದು, ನಾನು ವಿಶ್ವವ್ಯಾಪಿ ಇದ್ದೇನೆ, ವಿಶಾಲ ಇದ್ದೇನೆ, ಇದನ್ನೆಲ್ಲ ಆವರಿಸಿಕೊಂಡೇನಾದರೂ ಸದ್ಯಕ್ಕೆ ಇವೆಲ್ಲ ನನಗೆ ಭಿನ್ನನ ಅದಾವು. ಎರಡೂ ಬರ್ತಾವೆ. ಒಂದು, ಇದೆಲ್ಲ ನನ್ನೊಳಗೆ ಇದ್ದರೂ ಇದ್ಯಾವುದೂ ನಾನು. ಅದಕ್ಕೆ ಈ ಸರ್ವಾತ್ಮಕ ಬುದ್ಧಿಯಿಂದ ನೋಡಿದಾಗ ಇದೆಲ್ಲ ನಾನು, ನೇತಾತ್ಮಕ ಬುದ್ಧಿಯಿಂದ ನೋಡಿದಾಗ ಇದ್ಯಾವುದೂ ನಾನಲ್ಲ. ಮೊದಲ ಸರಳ ಅನಿಸೋದು ನೇತಾತ್ಮಕ ಬುದ್ಧಿಯಿಂದ ನೋಡ್ಕೊಂಡು ಹೋಗೋದು. ಸರ್ವಾತ್ಮಕ ಭಾವ ತುಂಬಬೇಕಾದ್ರೆ ಭಾಳ ಕಠಿಣ. ಧ್ಯಾನದ ಹಂತದೊಳಗೆ ನೇತಾತ್ಮಕ ಭಾವದಿಂದ ಯಾವಾಗ ಇದನ್ನು ಮಾಡ್ಕೊತ ಹೋಗ್ತಿಯಲ್ಲ, ಮತ್ತು ಈ ಅನುಭವವನ್ನು ನೀನು ಹಿಡ್ಕೊಂಡು ಹೋಗ್ತಿಯಲ್ಲ, ಆವಾಗ ಇದೆಲ್ಲ ಭಿನ್ನ ಅಂತ ಅನ್ಸಕ್ಕೆ ಶುರುವಾಗ್ತದೆ. ನೇತಾತ್ಮಕ ಭಾವದಿಂದ ನೋಡೋದು. ಸರ್ವಾತ್ಮಕದ ಭಾವದಿಂದ ನೋಡೋದು ಭಾಳ ಸರಳ ಕೆಲವೊಂದು ಹೇಳ್ತಾರೆ. ಆದರೆ ನನ್ನ ಅನುಭವದ ಪ್ರಕಾರ ಸರ್ವಾತ್ಮಕ ಭಾವವನ್ನು ನೀನು ಮಾಡಬೇಕಂದ್ರು ಅಲ್ಲಿ ಭೇದ ಭಾವ ಹಂಗೆ ಉಳಿತು. ಕಟ್ಟು ಕಡೆ ಪರಮೊಬ್ಬ ಬೇರೆ ಅದ ಅಂದಿ ನಾ ಎಲ್ಲರಲ್ಲಿ ಒಂದಕ್ಕೆ ಅಲ್ಲ, ಅದೊಂದಾಯಿತು. ಎಲ್ಲರಲ್ಲಿ ಒಂದಕ್ಕೆ ಕಾಣೋದು ಕಠಿಣ. ಆದರೂ ಸದ್ಯಕ್ಕೆ ಪರಮ ವಸ್ತು ಒಂದು ಬೇರೆನ ಐತನ್ನೋ ಭಾವನೆ ಉಳಿತೈತಿ. ನೇತಾತ್ಮಕ ಭಾವದಾಗ ಏನು ಬರ್ತೈತಿ, ಪರಮ ನನಗಣ್ಣಾಗಿದ್ದೆಲ್ಲ ನೇತ, ಬೇರೆ ಅಲ್ಲ. ಅಂದರೆ ಮೇಟಿಕೋಲ್ ಹಿಡ್ಕೊಂಡು ಎಲ್ಲ ಬಿಟ್ಕೊತ ಹೋಗ್ತಾನೆ ನೀವು. ಇವೆಲ್ಲವನ್ನೂ ಹಿಡ್ಕೊತ ಹೋಗ್ತಾನೆ. ಅದರೊಳಗೆ ಪರಮಾತ್ಮ ಅದನ್ನು ನಾನು ಅದೇನೋ ಭಾವ ಹಂಗೆ ಉಳಿತೈತಿ. ಈ ಭೇದ ಭಾವವನ್ನು ತೆಗೆಯುವಂಥ ಸಾಮರ್ಥ್ಯದ ಗುರು ಸಿಗೋದು ಭಾಳ ಕಠಿಣ. ಇಲ್ಲಂತಲ್ಲ, ಅದು ಐತಿ. ಆದ್ರೆ ಆ ಜೀವ ಪರಮರ ಐಕ್ಯ ಭಾವವನ್ನು ಮೂಡಿಸಿ ಪರಮಾತ್ಮ ನಿನಗೆ ಅನ್ಯವಾಗಿಲ್ಲ ಅನ್ನುವಂಥ ಬೋಧನೆ ಮಾಡಿ ಆ ಪರಬ್ರಹ್ಮ ನೀನು ಬೇರೆ ಬೇರೆ ಅನ್ನೋ ಭಾವ ಏನು ಇರ್ತೈತಲ್ಲ, ಅದು ಸರ್ವಾತ್ಮಕದೊಳಗೆ ಬಂದಾಗ ಭಾಳ ಗಟ್ಟಿ ಹಾಕ್ಕೊಂತ ಹೋಗಿರ್ತೈತಿ. ಗಟ್ಟಿ ಹಾಕ್ಕೊಂತ ಹೋಗಿದ್ದು ಒಮ್ಮಕ್ಕೆ ಕಟ್ ಮಾಡಿ ಅದನ್ನು ತೆಗಿಬೇಕಲ್ಲ. ಆ ಪರಮ ಬೇರೆ ಅಲ್ಲ, ಜೀವ ಬೇರೆ ಅಲ್ಲ, ಪರಮ ಜೀವರ ಐಕ್ಯ ಎರಡೂ ಒಂದಾವು. ನೀನು ಶರೀರ ಹಿಡ್ಕೊಂಡು ಕೂತಿದ್ದೆ, ಅದಕ್ಕೆ ಹಂಗಾಗಿತ್ತು ಅಂತ ಹೇಳಿ ಅದನ್ನು ಬೋಧನೆ ಮಾಡಿ ಸತ್ಯವನ್ನು ತಿಳಿಸುವಂಥ ಗುರು ಸಿಗೋದು ಭಾಳ ಕಠಿಣ. ಜ್ಞಾನದ ಮಾರ್ಗದೊಳಗೆ ಹೋದಾಗ ನೇತಾತ್ಮಕ ಬಹಳ ಸರಳ ಅನ್ನಿಸ್ತೈತಿ. ಆದ್ರೆ ಇಲ್ಲಿ ದೋಷ ಏನು ಉಳಿತಿಲ್ಲ ಅಂದ್ರೆ ಅಲ್ಲಿ ಅಚಲವಾದ ನಂಬಿಕೆ. ಆ ನಂಬಿಕೆ ನಿನ್ನೊಳಗೆ ಹುಟ್ಟಿರಲಿಲ್ಲ ಅಂದರೆ ಅದರ ಮೇಲೆ, ಜ್ಞಾನದ ಮೇಲೆ, ಗುರು ಹೇಳಿದಂಥ ಜ್ಞಾನ ಸದ್ವಸ್ತುವಿನ ಮೇಲೆ, ಪರಮನ ಮೇಲೆ ನಿನಗೆ ಅಚಲವಾದ ನಂಬಿಕೆ ಹುಟ್ಟಲಿಲ್ಲ ಅಂದ್ರೆ ಇದು ತಿಳಿದು. ಅದಕ್ಕೆ ಅವ್ರು ಒತ್ತಿ ನೋಡು ನೋಡು ಅಂತ ಯಾರು ಹೇಳ್ಯಾರ, ಅಲ್ಲಿ ಶ್ರದ್ಧಾ, ಅಚಲವಾದ ನಂಬಿಕೆ, ವಿಶ್ವಾಸ ಅದು ಬೇಕಾ ಅಲ್ಲಿ. ಅದಿಲ್ಲದ ನೀನು ಜ್ಞಾನದಿಂದ ಘಟಿಸ್ತಂದ್ರೆ ಆಗೋದಿಲ್ಲ. ಈ ನಂಬಿಕೆ ಇಲ್ಲ ಅಂದರೆ, ಈ ತಳಪಾಯ ಇಲ್ಲ ಅಂದರೆ ಮುಂದಿನ ಘಟಿಸೋದಿಲ್ಲ.
ಅದಕ್ಕೆ ಶ್ರದ್ಧಾವಾನ್ ಲಭ್ಯ ಜ್ಞಾನ ಮೇಲೆ ಮೇಲೆ ಹೇಳೋದಕ್ಕೆ ಶ್ರದ್ಧಾ ಇಲ್ಲ ಯಾವುದೂ ನಡೆಯೋದಿಲ್ಲ. ಅದಕ್ಕೆ ಇಲ್ಲಿ ಇದನ್ನು ಪರ ಅಂತ ಬೇರೆ ಸದ್ವಸ್ತುನ ನಾನು ತಿಳಿದು ನೋಡ್ಬೇಕಂದ್ರೆ, ನೀನ ಪರಮ ವಸ್ತು ಅಂತ ನೋಡ್ಬೇಕಂದ್ರೆ ನೀನು ಯಾರು ಅನ್ನೋದು ಮೊದಲು ತಿಳಿಬೇಕು. ತಿಳಿದಂಥವನ ಮಾರ್ಗದರ್ಶಕರು. ಯಾರು ತಿಳಿದಿರ್ತಾರ, ಯಾರು ಅಧಭಾವದಾಗ ಉಳಿದಿರ್ತಾರ, ಆ ಗುರು ಏನು ಉತ್ಥಾನಾಗಿ ಬಂದು ಬೋಧನೆ ಮಾಡಿದ್ರೆ ಅವಾಗ ಅವನು ಹೇಳುವಂಥ ಒಂದು ಪರಿ ಏನಿರುತ್ತಲ್ಲ ಅದು ಎಂಥ ಮೂಡನ್ನೂ ಸುದೇಕ ಜ್ಞಾನಿಯನ್ನಾಗಿ ಮಾಡ್ತಾರೆ. ಅದಕ್ಕೆ ಸದ್ಗುರುವಿನ ಒಲಿಮೆ ಭಾಳ ಮುಖ್ಯ. ಆ ಸದ್ಗುರುವಿನಾಥ ಹೇಳುವಾಗ ಅಂತಃಕರಣ ಸ್ವಚ್ಛಾಗಿ ಅಂದರೆ ಶ್ರದ್ಧಾ ಗಟ್ಟಿಯಾಗಿ ಯಾರ ಅದನ್ನು ಅಂತಃಕರಣ ಪೂರ್ಣ ತುಂಬ್ಕೋತ ಹೋಗ್ತಾರೆ, ಅವ್ರು ಪರಮನಾಗಿ ಬಿಡ್ತಾರೆ. ಅಂದರೆ ಅರ್ಥಾತ್ ಏನಪ್ಪ ಅಂದ್ರೆ ಗುರು ಸಾನ್ನಿಧ್ಯದೊಳಗಿದ್ದಾಗ ನಾಮರೂಪಾದಿಗಳನ್ನು ತೆಗೆದು ಹಾಕಿಬಿಡೋದು. ನಾನು ಅಂಥವ ಇಂಥವ, ಗಂಡು ಹೆಣ್ಣು, ದೊಡ್ಡವ ಸಣ್ಣವ, ಶ್ರೀಮಂತ ಬಡವ, ಯಾವ ಭಾವನೂ ಇಲ್ಲ, ಎಲ್ಲ ಸಮರ್ಪಣ ಅವಾಗ. ಅರ್ಥಾತ್ ಏನಂದ್ರೆ ಸಮರ್ಪಣ ಭಾವದಿಂದನೇ ಶರೀರ ಭಾವ ನಾಶ ಆಗಿಬಿಡ್ತದೆ ಮೊದಲೇ. ಎಷ್ಟು ಸರಳ ಐತೆ ನೋಡಿ. ಶರೀರ ನನ್ನ ಭಾವವನ್ನು ಕಳ್ಕೊಳ್ಳೋದು ಭಾಳ ಕಠಿಣ. ಆದರೆ ಒಮ್ಮೆ ಸಮರ್ಪಣ ಮಾಡಿ ನನ್ನಲ್ಲಿ ಸಮರ್ಪಣಾ ಭಾವ ಭಕ್ತಿ ಭಾವ ತುಂಬಿ ತುಳುಕ್ತೆ ಅಂದ್ರೆ ಸಮರ್ಪಣ ಮಾಡಿದಾಗ ಶರೀರ ಭಾವ ತಾನ ನಾಶ ಆಗುತ್ತೆ. ಶರೀರ ಭಾವ ನಾಶ ಆಗಿ ನಾನು ಜೀವಾತ್ಮ ಅನ್ನೋ ಭಾವನ ನಾಶ ಆಗಿ ಪರಮನ ಜೋಡಿ ಒಂದಾಗಿಬಿಡ್ತ. ಅದಕ್ಕೆ ಇದನ್ನು ಏನು ಮಾಡಬೇಕು ಅಂದ್ರೆ ವಿಚಾರ ಮಾಡಿ ತಿಳ್ಕೊಂತ ಅತ್ಯಂತ ಭಕ್ತಿ ಭಾವದಿಂದ ಶ್ರದ್ಧಾದಿಂದ ಅಚಲವಾದ ನಂಬಿಕೆಯಿಂದ ಅಹಂಕಾರ ಮಮಕಾರಗಳೆಲ್ಲ ಸುಟ್ಕೊಂತ ಹೋಗ್ಬೇಕಂದ್ರೆ ಸಣ್ಣ ಹಾಕ್ಕೊಂತ ಎಷ್ಟು ಸಣ್ಣ ಆಗ್ಬೇಕಂದ್ರೆ ನಿನ್ಕಿನ್ನ ಸಣ್ಣವ್ರು ಯಾರಿಲ್ಲ ಇಲ್ಲ, ಅಷ್ಟು ಸಣ್ಣ ಆಗ್ಬೇಕು ನೀನು. ಯಾವಾಗ ನೀನು ಅತ್ಯಂತ ಸಣ್ಣ ಹಾಕಿ ಅತ್ಯಂತ ಸೂಕ್ಷ್ಮ ಹಚ್ಚಿ ಅವಾಗ ತತ್ವ ತಿಳಿಬೇಕು. ಇಲ್ಲಿಗಂದ್ರೆ ಇದು ತಿಳಿದಿಲ್ಲ. ನೀನು ಅಹಂಕಾರ ಮಮಕಾರಕ್ಕೊಳಗಾಗಿ ನಾನು ತಿಳಿದವ, ನಾನು ದೊಡ್ಡವ ಹಂಗಂದ್ರೆ ಈ ತತ್ವ ತಿಳಿದೇ ಇದೆ. ತಿಳಿದಂದ್ರೆ ಬೌದ್ಧಿಕ ಕಸರತ್ತು ಆಕತ್ತವ. ಬೌದ್ಧಿಕ ಕಸರತ್ತು, ತರ್ಕ, ನ್ಯಾಯಶಾಸ್ತ್ರ, ಅದರ ಮೂಲಕ ನೀವು ತಿಳಿದೇನಂತ ಅನಿಸಿದ್ರು ಸದ್ಯಕ್ಕೆ ತರ್ಕಕ್ಕೆ ಸಿಗಲಾರಂಥ ಅನುಭವ ನಿನಗಾಗುವ. ಇದು ಅನುಭವ. ಇದ್ರ ಅನುಭವ ನಿನಗೆ ಆಗಲೇಬೇಕಾಗಿತ್ತಂದ್ರೆ ಒಂದೇದು ಮೆಟ್ಲಪ್ಪ ಏನಪ್ಪ ಅಂದ್ರೆ ಚಿರವಾದ ನಂಬಿಕೆ, ಅತ್ಯಂತ ಮನಪೂರ್ವಕವಾಗಿ ಸದ್ಗುರುವಿನಲ್ಲಿ ನಂಬಿಕೆ ಇಡೋದು ಮೊದಲನೇ ಮೆಟ್ಲು. ಅಂದ್ರೆ ಶಿವಾನಂದರು ಅಜ್ಜವರು ಇದನ್ನು ಪರಿಪರಿಯಾಗಿ ಪರೀಕ್ಷೆ ಮಾಡ್ಯಾರ ಭಕ್ತರನ್ನು. ಹೆಂಗೆ ಕುಂತೀರಿ, ಹಿಂಗೆ ಕುಂತೀರಿ, ಯಾರು ಬರ್ತೀರಿ ನಾನು ನೋಡಿ ನಿಮಗೆ ಸವಾಲಾಗ. ಮನೆಗೆ ಹೋಗಿ ಹೊಕ್ಕೇನಂತ ಹೇಳೋಂಗಿಲ್ಲ, ಅಜ್ಜನ ಜೋಡಿ ನಾವು ಹೊಂಟೇನು ಕರ್ದಾನಂತ ಹೇಳೋಂಗಿಲ್ಲ, ಕೀಲಿಕಾಯಿ ಕೊಟ್ಟು ಬರ್ತೇನೆ ಅಂತ ಹೋಗೋಂಗಿಲ್ಲ. ಯಾರು ಎಲ್ಲಿ ಕುಂತೀರಿ ಹಂಗೆ ಹೋಗೋದು ಹೊಂಟು ಬಿಡೋದು, ಹಂಗೆ ಹೇಳಿ ಬರ್ತೇನೆ ಅಂದ್ರೆ ಅಲ್ಲ. ಸಭಾದಾಗ ಕೇಳಿದಾಗ ಒಬ್ಬರೇ ನಿಂತಿರತ್ತೆ ಯಾರು ಅಂದ್ರೆ ಅಚಲವಾದ ನಂಬಿಕೆ. ಯಾವಾಗ ಅದು ಅಚಲವಾದ ನಂಬಿಕೆ ನಿನ್ನ ಅಂತಃಕರಣಕ್ಕೆ ಮುಟ್ತೈತಿ, ನಿಮ್ಮ ಅಂತಃಕರಣದ ಗಟ್ಟಿಯಾಗಿ ಉಳಿತೈತಿ, ಆವಾಗ ಪರಮನ ನಾನು ಅನ್ನುವಂಥ ಸತ್ಯವನ್ನು ತಿಳ್ಕೊಳ್ತಾರೆ. ಅದಕ್ಕೆ ಇದಕ್ಕೆ ವಿಲಕ್ಷಣವಾಗಿ ನಿಂತು ನೋಡುವುದು ಹೆಂಗಪ್ಪ, ಅದು ನೇತಾತ್ಮಕದೊಳಗೆ ಹೇಳ್ತಾರೆ, ಇದು ನಾನಲ್ಲ, ಇದು ನಾನಲ್ಲ, ಇದು ನಾನಲ್ಲ ಅಂತ ಹೋಗು. ಕಳಿದುಳಿಮೆ ಏನೇನು
ಮತ್ತು ಯಾವುದನ್ನ ತೆಗಿಯಾಕ್ಬೋದು, ಅದಕ್ಕೆ ಉದಾಹರಣೆ ಕೊಡ್ತಾರೆ, ಉಳ್ಳಾಗಡ್ಡಿ ಉದಾಹರಣೆ ಕೊಡ್ತಾರೆ, ಹೂವಿನ ಉದಾಹರಣೆ ಕೊಡ್ತಾರೆ, ಮತ್ತೊಂದು ಉದಾಹರಣೆ ಕೊಡ್ತಾರೆ. ಏನು ಮತ್ತೊಂದು ಯಾವುದು ಕಡೆ ಹಾಕಿ ಬರ್ಬೋದು, ತೆಗೆದು ಹಾಕಕ್ಕೆ ಬರ್ಬೋದು, ಅದ ನೀನು ನೋಡಪ್ಪ ಅಂತ ಹೇಳ್ತಾರೆ. ಹೇಳೋದು ಭಾಳ ಸರಳ. ಇನ್ನೊಂದು 10 ಉದಾಹರಣೆ ಕೊಟ್ಟು ಹೇಳ್ಬೋದು, 20 ಉದಾಹರಣೆ ಕತ್ತಿ ಕೊಟ್ಟು ಹೇಳ್ಬೋದು. ಆ ಪರಮ ವಸ್ತು ಹೆಂಗಪ್ಪ ಅಂದ್ರೆ 10 ಮಂದಿ ನದಿ ದಾಟಾಕತ್ತಿದ್ರು ಅಂತ, ಅದ್ರಾಗ 9 ಮಂದಿ ಇರ್ತಂತ. ಈ ಕತ್ತಿ ಭಾಳ ಚಂದ ಚಂದ ಹೇಳ್ತಾರೆ ಇವಕ್ಕೆಲ್ಲ. ಆದರೆ ಅದು ಅನುಭವ ಆಗಬೇಕಲ್ಲ ನೀನು. ಯಾವಾಗ ಸಾಧ್ಯ ಆಕತ್ತದ? ಯಾವಾಗ ಸಾಧ್ಯ ಆಕದ? ನಿನ್ನ ಅಂತಃಕರಣದೊಳಗೆ ಸತತ ಆ ಶ್ರದ್ಧಾಭಾವದಿಂದ ಈ ಚಿಂತನೆ ಮುಳುಗಿದಾಗ ಗುರು ವಾಕ್ಯಗಳನ್ನು, ಗುರು ಹೇಳಿದಂಥ ವಚನಗಳನ್ನು ಅಂತಃಕರಣಕ್ಕೆ ಒಳಗೆ ಒಯ್ಬೇಕು. ಒಳಗೆ ಹೋಗೋದು, ಒಳಗಿದ್ದಂಥ ದೋಷಗಳು ಹೊರಗೆ ಹೋಗುವಂಗೆ ಒಳಗೆ ತುಂಬ್ಕೊಂತ ಹೋಗು. ಯಾವಾಗ ಇದನ್ನು ಒಳಗೆ ವಿಚ್ಚತ್ತು ನೀ ತುಂಬ್ಕೊಂತ ಹೋಗಿ ಆವಾಗ ಆನಂದದ ಭಾವ ಪ್ರಕಟ ಶುರು ಆಗೇ ಬಿಡ್ತದೆ. ನೋಡಿ ನೀವೀಗ ಅದಕ್ಕೆ ಈ ಸತ್ಯವನ್ನು ತಿಳಿದು ನಮ್ಗೆ ಯಾಕೆ ಜಟಿಲ ಆಗತ್ತಂದ್ರೆ ನಮ್ಮದು ಇನ್ನೂ ಈ ಸಂಸಾರದ ಮೇಲಿನ ಮೋಹ ಐತಿ. ಈ ತತ್ವ ವಸ್ತುಗಳಿಂದ ಕೂಡಿದಂಥ, ಪಂಚಭೌತಾದಿಗಳಿಂದ ಕೂಡಿದಂಥ ಈ ಜಗತ್ತಿನ ಮೇಲಿನ ಮೋಹ ಐತಿ ನಮಗೆ. ಈ ಸಂಸಾರದ ಮೇಲಿನ ಮೋಹ ಐತಿ, ಈ ಶರೀರದ ಮೇಲಿನ ಮೋಹ ಐತಿ. ಅದಕ್ಕೆ ಈ ಸತ್ಯದ ಅನುಭವ ನಮಗಾಗ್ಬೋದು. ಒಮ್ಮೆ ನೀನು ಇದನ್ನು ಕಡೆ ಲಕ್ಷ್ಯ ಕೊಟ್ಟು ನೋಡು. ಚಿತ್ತ ಅತ್ತ ಇತ್ತ ಹೊಳ್ಳಾಡಲ್ದಂಗೆ ಉಳಿಯಾಗಿ ನೋಡ್ರಿ. ಭಗವದ್ಗೀತೆ ಮೇಲೆ ಸಾಕಷ್ಟು ಮಂದಿ ಅದ್ರ ಮೇಲೆ ಭಾಷ್ಯಗಳನ್ನು ಬರೆದಾರ, ಅದಕ್ಕೆ ಉಪಕಥೆಗಳನ್ನು ಹೇಳ್ಯಾರ. ಕೃಷ್ಣ ಒಬ್ಬ ರಾಜತಾಂತ್ರಿಕ, ರಾಜಗುರು. ರಾಜ್ಯವನ್ನು ಉಳಿಸ್ಕೊಳಕ್ಕೆ ಎಲ್ಲ ತಂತ್ರ ಕುತಂತ್ರಗಳನ್ನು ಹೆಣದವ. ಎಲ್ಲರನ್ನೂ ಕೂಡಿ ಒಯ್ಯಬೇಕಾಗಿತ್ತು ಅವನಿಗೆ. ಎಲ್ಲರಿಗೂ ಇದು ನನಗೆ ಹೇಳಿದ್ದು ಅನಿಸಬೇಕಾಗಿತ್ತು. ಭಗವದ್ಗೀತೆ ತೆಗೆದು ಓದಾಕತ್ತಂದ್ರೆ ಎಲ್ಲರಿಗೂ ಅನಿಸ್ತದೆ. ಕರ್ಮಿಗೆ ಕರ್ಮಿ ಅಂತೆ, ಜ್ಞಾನಿಗೆ ಜ್ಞಾನಿ ಅಂತೆ, ಭಕ್ತಿಗೆ ಭಕ್ತಿ ಅಂತೆ, ಯೋಗಿ ಅಂತೆ ಅನಿಸ್ತದೆ. ಆದರೆ ನಿಜಗಳಿಗೆ ಪದ್ಯಗಳು ಅನಿಸೋದಿಲ್ಲ. ಇದು ಕರ್ಮಿಗೆ ಹೇಳಕತ್ಕೊಳ್ಳಿಲ್ಲ. ಇದ್ರಾಗ ಏನೈತಪ್ಪ? ಇದ್ರಾಗ ಏನು ಪೂಜೆ ಹೇಳಿಲ್ಲ, ಪುನಸ್ಕಾರ ಹೇಳಿಲ್ಲ, ಯಜ್ಞ ಹೇಳಿಲ್ಲ, ಹವನ ಹೇಳಿಲ್ಲ. ಏನು ಹೇಳ್ಯಾರ ಇದ್ರೊಳಗೆ? ಹೊರಗೆ ಏನು ಮಾಡೋದು ಹೇಳೇ ಇಲ್ಲ ಇದ್ರೊಳಗೆ. ಮತ್ತು ಯೋಗದ ಹೇಳ್ಯಾರನಾಗಿಲ್ಲ. ಅಂದ್ರೆ ಅರ್ಥಾತ್ ಏನಪ್ಪ ಅಂದ್ರೆ ಆ ಭಗವದ್ಗೀತೆ ಆಗಲಿ ಮತ್ತೊಂದು ಇಷ್ಟು ಗ್ರಂಥಗಳೆಲ್ಲ ಏನೇ ಅದಾವಲ್ಲ, ಎಲ್ಲ ಗ್ರಂಥಗಳು ಏನೇ ಮಾಡ್ತಾವೆ ಎಲ್ಲರಿಗೂ ಅನುಕೂಲಕ್ಕದಾವು. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಅವನು ಬಳಸ್ಕೋಬೋದು, ಮಾಡ್ಕೋಬೋದು. ಆದರೆ ಈ ಜ್ಞಾನ ಪ್ರತಿಪಾದನಾ ಶಾಸ್ತ್ರಿ, ಈ ವಚನ ಇವು ಹೇಳಿದಂಥ ಸ್ತೋತ್ರಗಳದಾವಲ್ಲ, ಅಷ್ಟಾವಕ್ರ ಸ್ತೋತ್ರ ಏನೈತಲ್ಲ ಹಂಗೆ ಅದಾವೆ. ಇವನು ಎಲ್ಲರಿಗೂ ಎಲ್ಲರನ್ನು ಬಳಸ್ಕೊಳಕ್ಕೆ ಹೋಗೋದಿಲ್ಲ. ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಅದಾವೆ. ಅದಕ್ಕೆ ಇವು ಏನಕ್ಕವು ನನಗೆ ಹೆಂಗೆ ಬೇಕು ಹಂಗೆ ಇವನು ಉಪಯೋಗ ಮಾಡ್ಕೊತೇನಂತಲ್ಲ, ಅವು ಹೆಂಗೆ ಹೇಳ್ಯಾರ ಹಂಗೆ ನೀನು ಆಗಬೇಕು. ಅವು ಹೆಂಗೆ ಹೇಳ್ಯಾರಲ್ಲ ಹಂಗೆ ನೀನು ಆಗಬೇಕು. ಇದು ಬೇರೆ ನಿನಗೆ ಮಾರ್ಗನೇ ಇಲ್ಲ, ಬೇರೆ ಉಪಾಯ ಇಲ್ಲೇ ಇಲ್ಲ. ನೀನು ಹಂಗೆ ಆಗಬೇಕ. ತತ್ವ ಕೂಡದೆ ವಿಲಕ್ಷಣಾಗಿ ನಿಂತು ನೋಡಬೇಕಂದ್ರೆ ನೋಡಬೇಕಾ ನೀನು. ಮತ್ತೊಂದೇನು ಉಪಾಯ ಐತಾನೆ? ಇಲ್ಲೇ ಇಲ್ಲ. ಇಲ್ಲ ಬಿಡ್ರಿ, ನನಗಾಗುವಾಗ ಕರ್ಮ ಮಾಡ್ತೀನಿ, ದಾನ ಧರ್ಮ ಮಾಡ್ತೀನಿ, ಸಾಧ್ಯ ಇಲ್ಲದ ಮಾತು. ಯಾಕೆ ಇಷ್ಟೊಂದು ನೇರವಾಗಿ? ಅದಕ್ಕೆ ಅಷ್ಟಾವಕ್ರ ಸೂತ್ರ ಅತ್ಯಂತ ಶ್ರೇಷ್ಠವಾದಂಥ ಸೂತ್ರ. ಕಟ್ಟು ಕಡೆದ ಅಧ್ಯಾತ್ಮದ ಮೇರು ಪರ್ವತ ಅಂತಾರಲ್ಲ, ಅದನ್ನು ಹತ್ತಾಕಾಗಲ್ಲಕ್ಕೆ ಯಾರು ಅದರ ಮೇಲೆ ಅಷ್ಟೊಂದು ಟೀಕೆ ಟಿಪ್ಪಣಿಗಳಾಗಲಿ ಭಾಷೆಗಳನ್ನಾಗಲಿ ಬರೆಯಕ್ಕೆ ಹೋಗಿಲ್ಲ. ಭಗವದ್ಗೀತೆ ಮೇಲೆ ಬರ್ದಾರ, ರಾಮಾಯಣದ ಮೇಲೆ ಬರ್ದಾರ, ಮಹಾಭಾರತದ ಮೇಲೆ ಬರ್ದಾರ,
ಉಪನಿಷತ್ತುಗಳ ಸಾರ ಅಷ್ಟಾವಕ್ರ ಸೂತ್ರದ ಮೇಲೆ ಅದಕ್ಕೆ ಭಾಷೆಗಳನ್ನ ಬರೆಯುವಂಥದ್ದು ಇಲ್ಲ ಅದು ನೇರ ಐತಿ. ಸುತ್ತಿ ಬಳಸಿದ್ರೆ ಹಿಂಗಿರ್ಬೋದು ತಮ್ಮ ಅರ್ಥಾನುಸಂಧಾನ ಮಾಡ್ಕೊಂಡು ಹೇಳ್ಬೋದು. ನನಗೆ ಹಿಂಗೆ ಅನಿಸುತ್ತಿ, ನೀನು ಹಿಂಗೆ ಅನಿಸುತ್ತಿ, ಹಿಂಗೆ ಅನಿಸೋದು ಇಲ್ಲ ಇಲ್ಲಿ ನೇರವಾಗಿ ನೋಡಪ್ಪ, ಇದು ಇಷ್ಟ ಐತಿ, ಹಿಂಗೆ ಇರಬೇಕು. ಇಷ್ಟೊಂದು ಸರಳ ಐತಿ. ಮತ್ತಂತ ವಿದ್ವಾನ್ ರಾಜನಿಗೆ ಬೋಧನೆ ಮಾಡಿದ್ದಿದ್ದು. ಅತ್ಯಂತ ವಿದ್ವಾನ್ ರಾಜ ಜನಕ ಮಹಾರಾಜನಿಗೆ ಅಷ್ಟಾವಕ್ರ ಏನು ಬೋಧನೆ ಮಾಡ್ಯಾರಲ್ಲ ಹಂಗೆ ಬೋಧನೆ ಐತಿದು. ನಿಜಗುಂಡ್ರ ಅದ ಸಾರವನ್ನು ಹಿಡ್ಕೊಂಡು ಜ್ಞಾನ ಪ್ರತಿಪಾದನೆ ಸಹ ಬೋಧನೆ ಮಾಡಿ. ನನಗೆ ಅಷ್ಟಾವಕ್ರ ಸೂತ್ರವನ್ನು ನೋಡುವಾಗ, ನಿಜಗಳ ಜ್ಞಾನ ಪ್ರತಿಪಾದನೆ ನೋಡುವಾಗ ಎರಡೂ ಒಂದೇ ಅನ್ನಿಸ್ತಾವೆ. ಅದು ಸಂಸ್ಕೃತದಾಗ ಐತಿ, ಕನ್ನಡದಾಗ ಇಲ್ಲೂ ಏನು ಅರ್ಥ ಆಗಿತ್ತ ಸರದಾರ ಪ್ರಶ್ನೆನೇ ಇಲ್ಲ. ಎಷ್ಟು ಚಂದ ಹೇಳ್ಕೊಂತ ಹೋಗ್ಯಾರ ಆ ಪದ್ಯದೊಳಗೆ. ಮತ್ತೊಂದು ಏನಿದೆ, ಎದಕ್ಕೆ ಅವಕಾಶ ಕೊಟ್ಟಾರ ನೋಡ್ರಿ. ಮತ್ತೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಅಲ್ಲೇ ಜ್ಞಾನ ಘಟಿಸಬೇಕ. ಯಾವುದು ಜ್ಞಾನ? ನೀನ ಪರಮ ಅನ್ನುವಂಥ ಜ್ಞಾನ. ಈ ತತ್ವ ಏನು ಜಗತ್ತೈತಲ್ಲ, ಇದು ವಿಕಾರಮಯ ಐತಿ. ಇದ್ರೊಳಗೆ ಏನಾರ ಮಾಡಿ ಸುಖಿ ಆಗಿ ನಾನು ಆಮೇಲೆ ನೋಡೋಣ್ರಿ, ದೇವ್ರ ಮರೆಸ್ಕೊಂಡು ದೇವ್ರ ಪ್ರಾರ್ಥನೆ ಮಾಡೋನು, ದೇವರಿಗೆ ನೈವೇದ್ಯ ಮಾಡೋನು, ಇದ್ರ ಬಗ್ಗೆ ಎಲ್ಲಿಯೂ ಚಕಾರ ಎತ್ತೇ ಇಲ್ಲ ಅವು. ನೋಡಪ್ಪ, ನೀನು ಅಂತಃಕರಣದೊಳಗೆ ಏನಾಗಬೇಕಂದ್ರೆ ಏನು ಹಿಡ್ಕೊಂಡು ಕುಂತಿಯಲ್ಲ ಈ ಜಗತ್ತಿನ ಮೇಲಿನ ಮೋಹ, ನಾನು ಒಂದು ಅಂತ ಏನು ಹಿಡ್ಕೊಂಡು ಕೂತಿಯಲ್ಲ, ಇದು ಅಳದು ಹೋಗಲೇಬೇಕು. ನಾನಂತ ಏನು ಇದ್ರ ಜೋಡಿ ಹೊಂದಾಣಿಕೆ ಹಾಕೊಂಡು ಕೂತಿಯಲ್ಲ, ಇದು ಅಳಿಯಲೇಬೇಕು. ಏನು ಶರೀರ ಜೋಡಿ ನಾನು ಅಂತ ಹಿಡ್ಕೊಂಡು ಕೂತಿಯಲ್ಲ, ಇದು ಹೋಗಬೇಕು. ಹಾಗಂದ್ರೆ ಇದು ಕಠಿಣ ಅನಿಸ್ಬಿಡ್ತು. ನಿಜವಾದ ಜ್ಞಾನಿ ಯಾರಪ್ಪ ಅಂದ್ರೆ ದೇಹ ಭಾವ ಯಾರಿಗಳಿರುತ್ತೆ. ದೇಹ ಭಾವ ಅಳ್ದವ ಜಗತ್ತಿನ ಹಂಗಿರೋದಿಲ್ಲ. ಜಗತ್ತಿನ ಯಾವ ಬೇಕನ್ನೋದು ಇರೋದೇ ಇಲ್ಲ ಜಗತ್ತಿನೊಳಗೆ. ಅದಕ್ಕೆ ಅವನಿಗೆ ಜಗತ್ತಿನ ಹಂಗಿರೋದು. ನಮ್ಮ ಜಗತ್ತಿನೊಳಗೆ ಯಾವ್ದಾರ ಒಂದು ಮೇಲೆ ಆಸೆ ಇತ್ತಂದ್ರೆ ನಾವು ಇನ್ನೊಬ್ಬ ಹಂಗನೇ ಹೋಗೇ ಬಿಡ್ತೇವೆ. ಅದನ್ನು ಪಡಿಬೇಕು ಅನ್ನೋದು ಗೊತ್ತಲ್ಲ. ಅದಕ್ಕೆ ಆ ಬ್ರಹ್ಮಜ್ಞಾನಿಗೆ ಈ ದೇವಾನ ದೇವತೆಗಳ ಸತೆಗೆ ಬಿಡೇ ಇರೋದಿಲ್ಲ ಅವನು. ಅದಕ್ಕೆ ಅಜ್ಜವ್ರು ಹೇಳ್ತಿದ್ರಂತ, ಕಣ್ಣಿದ್ದಾರೆ ನೋಡ್ರಿ, ದೇವಾಣಿ ದೇವತೆಗಳು ಕಣ್ಣು ಕೈ ಮುಕ್ಕೊಂಡು ಶ್ರವಣ ಮಾಡಕ್ಕೆ ಬಂದಾರ. ನಿಮಗೆ ಕಣ್ಣಿದ್ರೆ ನೋಡ್ರಿ, ಹೇಳ್ತೀರ ನೋಡ್ರಿ. ಅಂದ್ರೆ ದೇವಾಣ ದೇವತೆಗಳಂದ್ರೆ ಏನಪ್ಪ? ಯಾರು ಜೀವನದಲ್ಲಿ ಉತ್ತಮ ಕರ್ಮಗಳನ್ನು ಮಾಡಿರ್ತಾರೆ, ಸತ್ಕರ್ಮಗಳನ್ನು ಮಾಡಿರ್ತಾರೆ. ಆ ಸತ್ಕರ್ಮ ಫಲನ ನಿನಗೇನು ಮಾಡ್ತತಿ? ಉನ್ನತ ಹಂತಕ್ಕೆ ಹೋಗಿ ಅಲ್ಲಿ ಭೋಗ ಜೀವನ, ಅಲ್ಲಿ ಬರೀ ಭೋಗ, ಮತ್ತೊಂದೇನಿಲ್ಲ ಇಲ್ಲ. ಅಲ್ಲಿ ಎಲ್ಲ ಅನುಕೂಲ ಪ್ರತಿಕೂಲ ಅನ್ನೋದು ಇಲ್ಲ. ಅಲ್ಲಿ ಭೋಗ ಮುಗಿದ ಕೂಡಲೇ ಮತ್ತದು ಯಥಾ ಪ್ರಕಾರ ಪುಣ್ಯ ಕ್ಷೀಣ ಆಯ್ತು, ಮತ್ತೆ ಪೃಥ್ವಿಗೆ ಬರಬೇಕ. ಅದಕ್ಕೆ ಶ್ವಾನದವರಿಗೆ ಶಬರಿ ಕೊಳದಾಗ ಇದಕ್ಕೆ ಕುಂತಾಗ ಇಬ್ಬರು ಶುಭ್ರ ವಸ್ತ್ರಧಾರಿಗಳು ಬಂದು ತಾವ ಯಾರು ಏನು ಪ್ರಶ್ನೆ ಮಾಡಿ ಕಡಿಕ ಧನ್ಯರ ನಾವದೀವಿ ನಾವು ತಾವ ಕೈ ಮುಗಿದು ಹೋದು ವಂದನೆಗಳು. ದೇವಾನ ದೇವತೆಗಳು ಯಾಕಂದ್ರೆ ದೇವಾನ ದೇವತೆಗಳಿಗೆ ಮುಕ್ತರಾಗುವಂಥ ಅವಕಾಶ. ದೇವಲೋಕಕ್ಕೆ ಹೋದ ಮೇಲೆ ಮುಕ್ತಿ ಇಲ್ಲ. ಮುಕ್ತಿ ಹೊಂದಬೇಕಂದ್ರೆ ಮತ್ತೆ ಈ ಜಗತ್ತಿಗೆ ಬರಬೇಕ. ಜಗತ್ತಿಗೆ ಬಂದು ನೀನು ಅಲ್ಲಿ ಪುಣ್ಯ ಕ್ಷೀಣಿಸಿದ ಕೂಡಲೇ ಮತ್ತೆ ಬರ್ತಾನೆ. ಅದಕ್ಕೆ ಪಾಪ ಆಯಿತು, ಹೆಚ್ಚಿಗೆ ಆಯ್ತು, ಎಲ್ಲಿ ಹೋಗ್ತಾನ? ನರಕಕ್ಕೆ ಹೋಗ್ತಾನ. ಪುಣ್ಯ ಆಯ್ತು, ಸ್ವರ್ಗ. ಇವನ ನಮ್ಮ ಋಷಿ ಮುನಿಗಳು ಎಷ್ಟು ಚೆಂದ ಮಾಡಿರೋ ನಾವು. ನಡುವ ಪೃಥ್ವಿ, ಸ್ವರ್ಗ, ನರಕ. ಆದ್ರೆ ಎಲ್ಲ ಇಲ್ಲೇ ಐತಿ. ನಾವು ಬೇರೆ ಎಲ್ಲೇ ಐತೆ ಅಂತ ತಿಳ್ಕೊಂಡೆವು. ಇಲ್ಲ, ನಾವು ನೋಡ್ತೇವಲ್ಲ, ಒಂದು ಏನು ಭೋಗ ಜೀವನಪ್ಪ,
ಶ್ರೀಮಂತರ ಮನ್ಯಾಗ ಹುಟ್ಟಿದ, ದುಡಿಲಿಲ್ಲ, ದುಃಖ ಬಡಿಲಿಲ್ಲ, ಜೀವನ ಪರ್ಯಂತ ಐಷಾರಾಮಿ ಆರಾಮಾಗಿದ್ದು ಹೋಗಿಬಿಟ್ಟ ಅಂತ ನಮಗೆ ಈಗ ಕಾಣಿಸ್ತದ ಅಷ್ಟೇ. ಒಂದು ಭಾಗ ಕಾಣಕತ್ತದ ನೀನು. ಹಿಂದಿನ ದುಡಿಕೆ ಏನಿತ್ತು ಒಂದು ಮಾಡಿದಂಥ ಪುಣ್ಯದ ಫಲ ಜೋರಾಯ್ತು. ಜೀವನ ಪರ್ಯಂತ ಜನ್ಮ ಜನ್ಮಾಂತರ ಪುಣ್ಯ ಕರ್ಮಗಳನ್ನು ಮಾಡ್ಕೊತ ಬಂದಿದ್ದ. ಅದಕ್ಕೆ ಅವನಿಗೆ ಅಂಥ ಮನೆಯೊಳಗೆ ಹುಟ್ಟಿದ. ಅವನಿಗೆ ಭೋಗ ಭಾಗ್ಯಗಳು ಸಿಕ್ಕು, ರೋಗ ರುಚಿಗಳು ಬರಲಿಲ್ಲ. ಎಂಥ ವೈಭೋಗದ ಜೀವನಪ್ಪ ಅವನು. ಮತ್ತು ಎಲ್ಲ ಎಲ್ಲ ಇರ್ತೈತಿ, ಭೋಗ ಜೀವನ ಎಲ್ಲ ಅಷ್ಟು ಐಶ್ವರ್ಯಗಳು ಇರ್ತಾವೆ, ಆದ್ರೆ ಆರೋಗ್ಯ ಹೋಗಿರ್ತದೆ. ಹಾಸಿಗೆ ಬಿಟ್ಟು ಮ್ಯಾಗ ಹೇಳಕ್ಕೆ ಬರ್ತಾವಲ್ಲ, ನರಕನೂ ಇಲ್ಲೇ, ಸ್ವರ್ಗನೂ ಇಲ್ಲೇ. ಅದಕ್ಕೆ ಯಾವಾಗಿದು ನರಕ ಸ್ವರ್ಗ? ಶರೀರ ಗಟ್ಟಿದ್ದಾಗ ನೀ ಕರ್ಮಗಳನ್ನು, ಉತ್ತಮ ಕರ್ಮಗಳನ್ನು ಮಾಡಿದೆ ಅಂದರೆ ಸ್ವರ್ಗ ನರಕಗಳ ಪ್ರಾಪ್ತಿಯನ್ನು ನೀನು ಮಾಡ್ಕೊಳಕ್ಕೆ ನಿನಗೆ ಅವಕಾಶ ಇದೆ. ನೀನು ಶರೀರ ಸದೃಢ ಇದ್ದಾಗ, ನಿನ್ನ ಕೈಲಿ ಶಕ್ತಿ ಇದ್ದಾಗ ಸೇವಾ ಸತ್ಕರ್ಮಗಳನ್ನು ಮಾಡು. ಆವಾಗ ನಿನಗೆ ಮುಂದಿನ ಅವಕಾಶ ಇರ್ತದೆ. ನೀನು ಶರೀರ ಗಟ್ಟಿದ್ದಾಗ ಹೆಂಗಾರ ಮಾಡಿ ಮುಂದೆ ನನಗೆ ಚಲೋನ ಆಗಲಿ ಅಂತ ಹೆಂಗಾಕತಿ. ಅದಕ್ಕೆ ಏನು ಬರ್ತಾ ಬಂದತ್ತಲ್ಲ ಅದ್ರ ಬಗ್ಗೆ ಹೇಳ್ಕೊಂತ ಕುಂದ್ರಬೇಡ, ಅದ್ರ ಬಗ್ಗೆ ಚಿಂತೆ ಮಾಡ್ಕೊತ ಕುಂದ್ರಬೇಡ. ಎಷ್ಟು ಆಕತ್ತೆ ಒಳ್ಳೆ ಕೆಲಸ ಮಾಡು. ಮುಂದಿನ ಹಂತಕ್ಕೆ ಬರಬೇಕಂದ್ರೆ ಅಂತಃಕರಣದಲ್ಲಿದ್ದಂಥ ಅಹಂಕಾರ ಮಮಕಾರಗಳನ್ನು ತೆಗೆದಿಡಕ್ಕೆ ಪ್ರಯತ್ನ ಮಾಡು. ಸಂಪೂರ್ಣ ಶರಣಾಕ್ತ ಭಾವದಿಂದ ಸದ್ಗುರುನ ಆಶ್ರಯಿಸಿಕೊಂಡು ಯಾವಾಗ ನೀವು ತೆಗೆದಿಡ್ತೀವಿ ಅವಾಗಿದು ಸರಳ ಆಕತ್ತೆ ನೋಡಿ. ಇಲ್ಲಿಗೆ ಭಾಳ ಕಠಿಣ ಇದೆ. ಮಂದ ಮತಿಗಿದು ತಿಳಿದೂ ಇಲ್ಲ, ಇದ್ರ ಸಮೀಪಕ್ಕೂ ಬರೋಕ್ಕಾಗೋದಿಲ್ಲ. ಅವನು ಸಮೀಪಕ್ಕೆ ಬರೋಕ್ಕಾಗೋದಿಲ್ಲ, ತಿಳಿದು ದೂರ ಉಳಿತು, ಸಮೀಪಕ್ಕೆ ಬರೋಕ್ಕಾಗೋದಿಲ್ಲ, ಅವಕಾಶವೇ ಇಲ್ಲ ಅವನು. ಯಾರು ಸದ್ಗುಣಗಳನ್ನು ಆಗರಾಗಿರ್ತಾರ, ಸತ್ಕರ್ಮಗಳನ್ನು ಮಾಡ್ಕೊಂತ ಅಂತಃಕರಣ ಮೃದು ಆಗಿರ್ತೈತಿ, ಅಲ್ಲಿ ಇದು ತಿಳಿಯಾಕೆ ಶುರು ಆಗ್ತದೆ. ಯಾರ ಅಂತಃಕರಣದ ಪಾಪ ತುಂಬಿ ತುಳುಕ್ತಿರ್ತತಿ, ಕಠೋರ ಆಗಿರ್ತೈತಿ, ಅಲ್ಲಿದು ನಿಂದ್ರುವುದಿಲ್ಲ, ಒಳಗೆ ಹೋಗೋದೇ ಇದೆ. ಅದಕ್ಕೆ ಮೊದಲನೇ ಮೆಟ್ಟಲ್ದಾಗ ನೀತಿ ಗೊತ್ತಾದ ಜೀವನ. ತಿಳಿದೇ ಇರಲಿ, ತತ್ವ ಚಿಂತನೆ ಕಡಿಯೋದಿದೆ. ಮೊದಲೇ ನೀತಿ ಗೊತ್ತಾದ ಜೀವನ ಮಾಡ್ಕೊಂತ ಪಾಪ ಪ್ರಜ್ಞೆಯಿಂದ, ಪಾಪ ಅನ್ನೋದು ಐತಿ ಜಗತ್ತಿನೊಳಗೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ತಿಳುವಳಿಕೆಯಿಂದ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ವಿವೇಕವಂತರಾಗಿ ಜೀವನ ಮಾಡಿದ್ದಾದ್ರೆ ಮುಂದಿನ ಜ್ಞಾನ ಗಟ್ಟಿತು. ಮತ್ತು ಅದೇ ಇಲ್ಲ ಅಂದರೆ ನೀವು ಎಷ್ಟು ಭಗವದ್ಗೀತೆ ಓದಿದ್ರಿ ಏನು, ಎಷ್ಟು ಶ್ಲೋಕಗಳನ್ನು ಬಾಯ್ಪಾಠ ಮಾಡಿ ಮುಂದಿನ ಸಂಜೆ ಕಡೆ ಮಂತ್ರ ಅಂದರೆ ಏನು, ಪೂಜೆ ಪುನಸ್ಕಾರ ಯಜ್ಞ ಹವನಾದಿಗಳನ್ನು ಮಾಡಿದರೆ ಏನು, ಅಂತಃಕರಣದೊಳಗೆ ದೋಷ ಇದ್ದಾಗ ಇದು ಯಾವುದೂ ಗಳಿಸೋದು. ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೊಳೋದು ಭಾಳ ಕಠಿಣ ಐತಿ. ಅದಕ್ಕೆ ಇವತ್ತು ಯಾಕೆ ಕಠಿಣ ಆಗತ್ತೆ ಅಂದರೆ ಅಂತಃಕರಣದೊಳಗೆ ದೋಷಗಳು ತಂದ ನಾವು ಅಂತಃಕರಣದಾಗ ಅಹಂಕಾರ ಮಮಕಾರಗಳನ್ನ ಇಟ್ಕೊಂಡು ಇದು ಘಟಿಸ್ಬೇಕಂತೇವೆ. ನಾವು ಅಂತಃಕರಣದಾಗ ಅಹಂಕಾರ ಮಮಕಾರಗಳನ್ನ ಇಟ್ಕೊಂಡು ಇದು ನಮಗೆ ಶಾಂತಿ ಸುಖ ಸಿಗಲಿ ಅಂತೇವೆ. ಸಾಧ್ಯ ಇಲ್ಲ. ಜಗತ್ತಿನ ಅಷ್ಟು ಐಶ್ವರ್ಯಗಳು ಎಲ್ಲ ಭೋಗಭಾಗ್ಯಗಳು ನಿನ್ನ ಪಾದದ ಅಡಿ ಒಳಗೆ ಅದಾವ ಅಂದ್ರಿಸೋದಕ್ಕೆ ಶಾಂತಿ ಸಮಾಧಾನ ಸಿಗ್ತಕ್ಕಂತ ತಿಳ್ಕೊಬಾರ್ದು. ಯಾಕೆ ಹೃದಯ ಕಲ್ಕಕ್ಕೆ ಒಂದು ಸಣ್ಣದ ದೋಷ ಆದರೂ ಸಾಕು, ಅದನ್ನು ನಿನ್ನನ್ನು ದುಃಖಿಯನ್ನಾಗಿ ಮಾಡ್ತಿರ್ತದೆ. ದೋಷರಹಿತವಾಗಿ ಸ್ವಚ್ಛವಾದ ಅಂತಃಕರಣ ಆಗಬೇಕಂದ್ರೆ ನೀತಿ ಆಧಾರದ ಮೇಲೆ ಹೋಗು. ಅದಕ್ಕೆ ಆ ಶಿವನವರು ಸದ್ಗುಣ ಚಂದ್ರಿಕಂತೆ ನೀತಿ ತಗಪ್ಪ, ಅದನ್ನು ಬಿಟ್ಟು ಮತ್ತೊಂದು ಏನಿಲ್ಲ. सकल साधु संत महाराज की